ಅಲ್ಲ ರಾಧಿಕಾ, ಶಾಂತನಿಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ನಾವು ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಕೊನೆಗೂ ಅವನಿಗೆ ನಮ್ಮ ಮೇಲೆ ಅನುಮಾನ ಬಂದೇ ಬಿಟ್ಟಿದೆ. ಬೇರೆ ಯಾರೇ ಈ ಕೆಲಸ ಮಾಡಿದ್ರು ಈಗಿರೋ ಪರಿಸ್ಥಿತಿಲಿ ಅವನಿಗೆ ನಮ್ಮ ಮೇಲೆ ಅನುಮಾನ ಬರೋದು. ನಾವೀಗ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಅವನ ತಲೆಯಿಂದ ಅನುಮಾನನ ತೆಗೆದು ಹಾಕ್ಬೇಕು. ರಾಧಿಕಾ, ಅವನ ತಲೆಯಲ್ಲಿ ಬಂದಿರೋ ಅನುಮಾನ ತೆಗೆದು ಹಾಕೋದ್ರೊಳಗೆ ನನ್ನ ತಲೆ ತೆಗೆದು ಹಾಕ್ತಾನೆ. ಅವನಿಗೆ ಜಾಸ್ತಿ ಅನುಮಾನ ಇರೋದು ನನ್ನ ಮೇಲೆ. ನಾನೇನು ಅವನ ಪರನೇ ಇದ್ದೀನಿ ಅಂತ ಅವನು ಅನ್ಕೊಂಡಿದ್ದಾನೆ. ಖಂಡಿತವಾಗ್ಲೂ ನನಗೆ ಕೇಳ್ತಾನೆ. ಅವಾಗ ನಾನೇನು ಹೇಳಿ? ಒಂದು ಐಡಿಯಾ. ಏನದು? ಹೇಗಿದ್ರು ನಿಮ್ಮಿಬ್ರ ಮೇಲೆ ಅವನಿಗೆ ಅನುಮಾನ ಬಂದಿದೆ. ಸೊ ಗೌಡಿ ಕಡೆಯಿಂದ ಕಾಲ್ ಮಾಡಿಸಿ ಒಂದಿಷ್ಟು ದುಡ್ಡು ಕೊಟ್ರೆ ಮಾತ್ರ ಶಾರದಾನ ಬಿಡೋದು ಅಂತ ಹೇಳ್ಸೋಣ. ಹೇಗಿದೆ ಐಡಿಯಾ? ಒಳ್ಳೆ ಐಡಿಯಾ. ಒಂದು ಸ್ವಲ್ಪ ಜಾಸ್ತಿನೇ ದುಡ್ಡು ಕೇಳಿಸೋಣ. ಅವನು ದುಡ್ಡು ಅರೇಂಜ್ ಮಾಡೋಕ್ಕಾಗದೆ ಒದ್ದಾಡಬೇಕು. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಂತೂ ಸುಳ್ಳು. ಸೊ ಜಾನ್ಗೆ ಹೇಳಿದ್ದೆ ಬೆಟರ್ ಆಫ್. ಸರಿ, ಹಾಗೆ ಮಾಡೋಣ. ಹೌದು, ಎಷ್ಟು ದುಡ್ಡು ಕೇಳೋದು? 2 ಕೋಟಿ. ಈ ಅಮೌಂಟ್ ಕೇಳಿದಷ್ಟು ಪ್ರಾಣ ಬಿಟ್ಬಿಡ್ತಾನೆ ಅವನು. ಹಾಗಾದ್ರೆ 3 ಕೋಟಿ ಕೇಳೋಣ. ಆದಷ್ಟು ಬೇಗ ಅವನ ಪ್ರಾಣ ಹೋದ್ರೂ ಹೋಗ್ಬೋದು. ಅದೆಲ್ಲ ಸರಿ. ನಾವು ಶಾರದಾ ಬಗ್ಗೆ ಏನೇ ಕೇಳಿದ್ರು ನೀವು ಯಾಕೆ ಹೇಳ್ತಿಲ್ಲ? ಅಲ್ವಾ ರಾಧಿಕಾ? ಏನೇ ಕೇಳಿದ್ರು ಕೆಲಸ ಸಕ್ಸಸ್ ಆಗಿದೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೀರಾ. ಅಲ್ಲಿ ಏನಾಯ್ತು, ಹೇಗೆ ಇಟ್ಕೊಂಡ್ಬಂದ್ರಿ ಅನ್ನೋದನ್ನ ಮಾತ್ರ ನಮಗೆ ಹೇಳ್ತಾನೆ ಇಲ್ಲ. ಅಷ್ಟೇ ಅಲ್ಲ ಜಾನಕಿ, ಶಾರದಾನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಕೂಡ ಬಾಯ್ ಬಿಡ್ತಿಲ್ಲ ನೋಡು. ಯಾಕೆ ಹೇಳಿಲ್ಲ ಅಂದರೆ ನೀವಿಬ್ಬರೂ ಸರಿ ಇಲ್ಲ. ನಾವು ನಿಮ್ಗೆ ಹೇಳೋದು, ನೀವಿಬ್ರು ಅದ್ರ ಬಗ್ಗೆನೇ ಮನೇಲಿ ಮಾತಾಡೋದು, 3 ಹೊತ್ತು ನಮ್ಮ ಮನೇಲಿ ಬಿದ್ದಿರೋ ಶಾಂತನ ಕಿವಿಗೆ ಅದು ಬೀಳೋದು. ಅದು ಅಲ್ಲದೆ ರಾಧಿಕಾಗೆ ಅವ್ರ ಮೇಲೆ ಎಷ್ಟು ಕೋಪ ಇದೆ ಅನ್ನೋದು ನನಗೆ ಗೊತ್ತು. ಶಾರದವರು ಎಲ್ಲಿದ್ದಾರೆ ಅಂತ ರಾಧಿಕಾಗೆ ಹೇಳಿದ್ರೆ ಖಂಡಿತ ಶಾರದವರು ಕೈ ಅಥವಾ ಕಾಲನ್ನ ಕಳ್ಕೊತಾರೆ. ಅದಕ್ಕೆ ನಾನು ಹೇಳಿಲ್ಲ. ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀಯ. ಎಲ್ಲಿದ್ದಾರೆ ಶಾರದಾ? ಹೌದು ಕಣೋ, ಹೇಗೆ ಕಿಡ್ನಾಪ್ ಮಾಡಿದ್ರಿ? ಅದೊಂದು ದೊಡ್ಡ ಕತೆ, ಇನ್ಯಾವ್ದಾದ್ರೂ ಹೇಳ್ತೀನಿ. ನಂಜುಗುಡಿ ಸ್ವಲ್ಪ ಕೆಲಸ ಇದೆ, ಬಾ. ನೀವ್ ಇವಾಗ ಹೇಳಲಿಲ್ಲ ಅಂದ್ರೆ ವಿಷಯ ಹೀಗೀಗಿದೆ ಅಂತ ನಾವೇ ಶಾಂತನು ಹತ್ರ ಹೇಳ್ಬಿಡ್ತೀವಿ. ಏನ್ ಜಾನಕಿ, ನೀನಂತೂ ಹೇಗೋ ಅವನ ಜೊತೆ ಚೆನ್ನಾಗಿದ್ಯಾ, ಹೋಗಿ ವಿಷಯ ಮುಟ್ಟಿಸ್ಬಿಡು. ಹಾಗೆ ಮಾಡ್ತೀನಿ. ಹಾಗೇನಾದ್ರೂ ಮಾಡ್ಬಿಟ್ಟಿರಾ? ನೋಡ್ ರಾಧಿಕಾ, ಶಾಂತನ ಹೆಸರು ಹೇಳಿದ ತಕ್ಷಣ ನಂಜುಗುಡಿ ಕೈಕಾಲೆಲ್ಲ ನಡುಗ್ತಾ ಇದೆ. ಎಲ್ರ ಹತ್ರನೂ ದೊಡ್ಡ ರೌಡಿ ಅಂತ ಕೊಚ್ಕೋತೀಯಾ? ಇನ್ನೊಂದ್ಸಲ ಹಳೆ ಕತೆ ತಕೊಂಡ್ ಬಾ, ಆವಾಗಿದೆ ನಿನಗೆ ಹಬ್ಬ. ಶಾಂತನು, ಭಯ ಭಯ, ಶಾಂತನು. ಅಪ್ಪ ಶೀಲಂ, ಏನ್ ವಿಷಯ ಅಂತ ಹೇಳಪ್ಪ, ಇಲ್ಲಾಂದ್ರೆ ಇವ್ರು ನಮ್ಮನ್ನು ಬಿಡೋರಲ್ಲ. ಆಯ್ತು, ಹಾಗಾದ್ರೆ ಶಾರದಾ ಅಪಹರಣದ ಕತೆ ನಿಮ್ಗೆ ಹೇಳ್ತೀನಿ.